ವೀಕ್ಷಕರೇ ಹಾಗೂ ನೆಚ್ಚಿನ ಗ್ರಾಹಕರೇ, ನಿಮ್ಮೆಲ್ಲರಿಗೂ ಎಂಎಸ್ಡಿ ಸರ್ವಿಸ್ ವತಿಯಿಂದ ಪ್ರೀತಿಯ ನಮಸ್ಕಾರಗಳನ್ನ ತಿಳಿಸ್ತಾ, ಈ ಒಂದು ರಾಮನಗರದಲ್ಲಿ ನನಗೊಂದು ಕರೆ ಬರುತ್ತೆ. ಸ್ಟಾರ್ಟಿಂಗ್ ಎರರ್ ಬರುತ್ತೆ, ಮತ್ತೆ ಮಿಷಿನ್ ಓಡ್ತಾ ಇರುತ್ತೆ, ಮಧ್ಯದಲ್ಲಿ ಎರರ್ ಬರುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಇದೊಂದು ಎಲಿನಾ ಅಕ್ವಾ SX IFP ಮಿಷಿನ್. ಇದರಲ್ಲಿ ಎರರ್ ಕೋಡ್ 5 ಟೈಮ್ ಬ್ಲಿಂಕ್ ಆಗುತ್ತೆ. ಸೊ ಈಗ ಸದ್ಯಕ್ಕೆ ಮಿಷಿನ್ ರನ್ ಆಗ್ತಾ ಇದೆ, ನೋಡ್ತಾ ಇದ್ದೀರಾ ನೋಡಿ, ರನ್ ಆಗ್ತಾ ಇದೆ ಇವಾಗ. ಈಗ ನಾನು ಏನಪ್ಪಾ ಮಾಡಿದೀನಿ ಅಂದ್ರೆ, ಈಗ ರನ್ ಆಗ್ತಿದೆ, ಈಗ ಎರರ್ ಕೋಡ್ ಬರ್ತಾ ಇಲ್ಲ. ಈಗ ಒಂದು ನಾನು ಚಮತ್ಕಾರ ಮಾಡ್ತೀನಿ, ಎರರ್ ಕೋಡ್ ಬರುತ್ತೆ. ಏನಪ್ಪಾ ಚಮತ್ಕಾರ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ನೋಡಿ, ಈ ಮನೇಲಿ ಫ್ಯಾನ್ ಓಡ್ತದೆ, ಎಲ್ಲ ಲೈಟ್ಸ್ ಹಾಕಿದೀನಿ, ಎಲ್ಲ ಲೈಟ್ಸ್ ಹಾಕ್ಸಿದ್ರು ಕೂಡ ಎರರ್ ಕೋಡ್ ಬರ್ತಾ ಇತ್ತು. ಈಗ ಒಂದೇ ನೀರಿನ ಮೋಟರ್ ಓಡ್ತಾ ಇದೆ, ನೀರಿನ ಮೋಟರ್ನ ನಾನು ಆಫ್ ಮಾಡಕ್ ಹೇಳ್ತೀನಿ. ಆ ನೀರಿನ ಮೋಟರ್ ಆಫ್ ಮಾಡಿದ ಕೂಡಲೇ ಇಲ್ಲಿ ಎರರ್ ಲೈಟ್ ಬರುತ್ತೆ, 5 ಟೈಮ್ ಬ್ಲಿಂಕ್ ಆಗುತ್ತೆ. ಅಮ್ಮ ಅದು ಮೋಟರ್ ಆಫ್ ಮಾಡಿ. ನೋಡಿ, ಎರರ್ ಕೋಡ್ ಬಂತು. ನಾನು ಅಲ್ಲಿ ಫ್ಯಾನ್ ಮೋಟರ್, ಈಗ ಫ್ಯಾನ್ ಓಡ್ತಾ ಇದೆ, ಫ್ಯಾನ್ ಏನ್ ಸಂಬಂಧ ಇಲ್ಲ, ನೀರಿನ ಮೋಟರ್ನ ಆಫ್ ಮಾಡಿಸ್ಲಿಕ್ಕೆ ಎರರ್ ಕೋಡ್ ಬಂದು ಈಗ 5 ಟೈಮ್ ಬ್ಲಿಂಕ್ ಆಗ್ತಾ ಇದೆ. ನೋಡಿ, ಈಗ ಆಫ್ ಆಯ್ತು, ಎಣಿಸ್ಕೊಳ್ಳಿ. 1 2 3 4 5 2 ಸೆಕೆಂಡ್ 3 ಸೆಕೆಂಡ್ ಬಿಟ್ಟು 5 ಟೈಮ್ ಬ್ಲಿಂಕ್ ಆಗುತ್ತೆ. ಏನಪ್ಪಾ ಹಾಗಾದ್ರೆ ಪ್ರಾಬ್ಲಮ್ ಇದು? 5 ಟೈಮ್ LED ಲೈಟ್ ಎರರ್ ಯಾಕೆ ಬರ್ತದೆ? ಈ ಮಿಷಿನ್ ಅಲ್ಲಿ 5 ಟೈಮ್ LED ಲೈಟ್ ಬ್ಲಿಂಕ್ ಆದ್ರೆ ಏನ್ ಪ್ರಾಬ್ಲಮ್ ಅಂತ ತಿಳ್ಕೊಳ್ಳೋಣ ಬನ್ನಿ. ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಕೊಡುವಂತ ಮಾಹಿತಿ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪತ್ರರಿಗೆ, ಕೊಲೀಗ್ಸ್ಗೆ, ರಿಲೇಷನ್ಗೆ, ಫ್ರೆಂಡ್ಸ್ಗೆ ಈ ಮಾಹಿತಿನ ಹಂಚಿ, ಅವ್ರಿಗೂ ಕೂಡ ಗೊತ್ತಿಲ್ಲದ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ತಿಳ್ಕೊಳ್ಳೋಣ ಏನ್ ತೊಂದ್ರೆ ಅಂತ. ನೋಡೋಣ, ಈ ಮೀಟರ್ ಈ ಮನೇಲಿ ವೋಲ್ಟೇಜ್ ಎಷ್ಟಿದೆ ಅನ್ನೋದ ಚೆಕ್ ಮಾಡೋಣ. ಈಗ ಆಲ್ರೆಡಿ ಕೆಲವರಿಗೆ ಆಕ್ಟಿವ್ ಇರೋರಿಗೆ ಗೊತ್ತಾಗಿರುತ್ತೆ ಮೋಟರ್ ಆಫ್ ಮಾಡಿಸ್ತಾ ಯಾಕೆ ಎರರ್ ಕೋಡ್ ಬಂತು ಅಂತ. ಬನ್ನಿ ಮಾಹಿತಿನ ತಿಳ್ಕೊಳ್ಳೋಣ. ಎಲ್ಲ ಲೈಟ್ ಆನ್ ಅಲ್ಲಿ ಇದ್ರೆ ಫ್ಯಾನ್ ಮೋಟರ್ ಓಡ್ತಾ ಇದೆ, ಓಕೆನಾ? ಆದ್ರೆ ವೋಲ್ಟೇಜ್ ಎಷ್ಟು ಬರುತ್ತೆ ನೋಡೋಣ. $271 ಬರ್ತಾ ಇದೆ. ಮನೇಲಿ ಒಂದು ಫ್ಯಾನ್ ಮೋಟರ್ ಓಡ್ತಿದೆ, ಫ್ಯಾನ್ ಮೋಟರ್ ಕಡೆ ತೋರಿಸಿ. ಎಲ್ಲಾ ಮನೇಲಿ ಎಲ್ಲಾ ತರದ ಲೈಟ್ ಕೂಡ ಉರಿತಾ ಇದೆ, ಓಕೆನಾ? ಆದ್ರೂ 272 ಬರ್ತಾ ಇದೆ. ನೋಡ್ಕೊಂಡ್ರಲ್ಲ, 272 ಬರ್ತದೆ. ಇನ್ನೊಂದ್ಸರಿ ತೋರಿಸಿ. 271 272 ಬರ್ತಾ ಇದೆ. ಪ್ರಿಯ ವೀಕ್ಷಕರೇ ಹಾಗೂ ನೆಚ್ಚಿನ ಗ್ರಾಹಕರೇ, ಏನಿದು ಪ್ರಾಬ್ಲಮ್ ಅಂದ್ರೆ 5 ಟೈಮ್ LED ಬ್ಲಿಂಕ್ ಆದ್ರೆ ವೋಲ್ಟೇಜ್ ಹೈಯರ್ ಎರರ್ ಅಂತ ಕರಿತೀವಿ. 5 ಟೈಮ್ LED ಬ್ಲಿಂಕ್ ಆದ್ರೆ ಈ ಮಿಷಿನ್ ಅಲ್ಲಿ ಇದು ವಿತೌಟ್ ಡಿಸ್ಪ್ಲೇ ಮಿಷಿನ್. ಈಗ ಬಂದಿರುವಂತ ಲೇಟೆಸ್ಟ್ ಮಾಡಲ್ ಅಲ್ಲಿ ACHI ಅಂತ ಬರುತ್ತೆ. ಅಂದ್ರೆ ACHI ಅಂದ್ರೆ AC ವೋಲ್ಟೇಜ್ ಹೈ ಬರ್ತಾ ಇದೆ ಅಂತ ಅದರಲ್ಲೇ ತೋರಿಸುತ್ತೆ. ಕೆಲವೊಬ್ರು ಗೊತ್ತಾಗುತ್ತೆ, ಕೆಲವೊಬ್ರು ಗೊತ್ತಾಗಲ್ಲ. ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ, ಅವ್ರಿಗೆಲ್ಲ ನಾನು ಸೊಲ್ಯೂಷನ್ ಫೋನ್ ಅಲ್ಲೇ ಕೊಟ್ಟಿರ್ತೀನಿ. ಇದು ವೋಲ್ಟೇಜ್ ಪ್ರಾಬ್ಲಮ್. ಈ ಮನೆಯಲ್ಲಿ 270 ಅಬವ್ ಬರ್ತಿದೆ, ಅಂದ್ರೆ 260 ಅಬವ್ ಬರ್ತಿದೆ. ಆಕ್ಚುಲಿ ಮನೆಗೆ ಬೇಕಾಗಿರೋ ವೋಲ್ಟೇಜ್ 220 ಇಂದ 240 ಅಷ್ಟೇ, ಓಕೆನಾ? 250 ವರೆಗೂ ಬಂದ್ರೆ ಮಿಷಿನ್ ರನ್ ಆಗುತ್ತೆ. 250 ವರೆಗೂ ಬಂದ್ರೆ 255 260 65 70 ಎಷ್ಟೇ ಬಂದ್ರು ಹೈಯರ್ ವೋಲ್ಟೇಜ್ ಅಂತ ಹೇಳ್ಬಿಟ್ಟು ಈ ಮಿಷಿನ್ ಅಲ್ಲಿ ವೋಲ್ಟೇಜ್ ಸಂಬಂಧಪಟ್ಟಂಗೆ ಈ ಮಿಷಿನ್ ಅಲ್ಲಿ ಸೆನ್ಸರ್ ನ ಅಳವಡಿಸಿರ್ತಾನೆ. ಆ ಮಿಷಿನ್ 260 ಒಳಗಡೆ ಬಂದ್ರೆ 250 55 ಬಂದ್ರೂ ಕೂಡ ರನ್ ಆಗುತ್ತೆ. 260 ಮೇಲ್ ಬಂದ್ರೆ ಯಾವುದೇ ಕಾರಣಕ್ಕೂ ಮಿಷಿನ್ ರನ್ ಆಗಲ್ಲ, ಎರರ್ ಕೋಡ್ ಬರುತ್ತೆ. ಇದು ಸಮಸ್ಯೆ. ಮಿಷಿನ್ ಸ್ಟಾರ್ಟಿಂಗ್ ಪ್ರೋಗ್ರಾಮ್ ನಿಲ್ಲಿಸಿ ಸ್ಟಾರ್ಟ್ ಮಾಡಕ್ ಮುಂಚೆನೆ ಎರರ್ ಬರುತ್ತೆ, ಮಧ್ಯೆ ಓಡ್ತಾ ಇದ್ದಂಗೆ ಎರರ್ ಬರುತ್ತೆ. ಯಾಕೆಂದ್ರೆ ವೋಲ್ಟೇಜ್ ಜಾಸ್ತಿ ಆಗ್ತಾ ಇರುತ್ತೆ, ಕಮ್ಮಿ ಆಗ್ತಾ ಇರುತ್ತೆ. ಜಾಸ್ತಿ ಆದಾಗ ಎರರ್ ಕೋಡ್ ಬಂದು ಸ್ಟಾಪ್ ಆಗುತ್ತೆ. ಇದೇನಪ್ಪಾ ಅಂದ್ರೆ ಈ ರೀತಿ ಆದಾಗ ತುಂಬಾ ತಲೆನೋವು ಅನ್ಕೋತೀರಾ ನೀವು. ಬಟ್ ಇದು ಒಂದು ತರ ಸಿಸ್ಟಮ್ ಕಂಪ್ನಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾನೆ. ಹೈಯರ್ ವೋಲ್ಟೇಜ್ ಆದ್ರೆ ಕಟ್ ಆಫ್ ಆಗುತ್ತೆ, ಎರರ್ ಕೋಡ್ ಬರುತ್ತೆ, ಅದು ನಿಮ್ಗೆ ಗೊತ್ತಾಗಲ್ಲ. ಬಟ್ ಏನೋ ಪ್ರಾಬ್ಲಮ್ ಅನ್ಕೋತೀರಾ. ದಯವಿಟ್ಟು ನಿಮ್ಮ ಹತ್ತಿರದ ಟೆಕ್ನಿಷಿಯನ್ ಬಗ್ಗೆ ಗೊತ್ತಿದ್ರೆ ಅವ್ರ ಹತ್ರ ಈ ಪ್ರಾಬ್ಲಮ್ ಬಗ್ಗೆ ತಿಳ್ಕೊಳ್ಳಿ. ಈ ತರ ಎರರ್ ಕೋಡ್ಸ್ ಬಂದ್ರೆ ದಯವಿಟ್ಟು ಒಂದು ಫೋಟೋ ಹೊಡೆದಿ ನನ್ನ ವಿಡಿಯೋದಲ್ಲಿ ನನ್ನ ಮೊಬೈಲ್ ನಂಬರ್ ಬರ್ತಾ ಇದೆ. ಏನೇನು ಎರರ್ ಕೋಡ್ ಬರುತ್ತೆ ಅಂತ ಹೆಚ್ಚಿನ ಮಾಹಿತಿಗಾಗಿ ವಾಟ್ಸ್ಆಪ್ ಮುಖಾಂತರ ಕಳಿಸಿ, ಕರೆ ಮಾಡುವ ಮುಖಾಂತರ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ತಾ, ದಯವಿಟ್ಟು ನಾನು ಕೊಟ್ಟಿರುವಂತ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ನನ್ನ MSP ಸರ್ವಿಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಈ ತರದಂತ ಮಾಹಿತಿನ ನಿಮ್ಮ ಫ್ರೆಂಡ್ಸ್, ಕೊಲೀಗ್ಸ್, ರಿಲೇಷನ್ಗೆ ಶೇರ್ ಮಾಡುವ ಮುಖಾಂತರ ಅವ್ರಿಗೂ ಗೊತ್ತಿಲ್ಲದಂತ ಮಾಹಿತಿನ ತಿಳ್ಕೊಡಿ. ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.